ಇವತ್ತು ಇಡೀ ದಿವಸ ನನ್ನ ಕ್ಷೇತ್ರದಲ್ಲಿ ಇರ್ತದೆ. ನಾಳೆ ಮತ್ತೆ ರಾಯಚೂರು ಮತ್ತು ಇತರ ಜಿಲ್ಲೆಯ ಪ್ರವಾಸ ಮಾಡಿದೆ. ಕರ್ನಾಟಕ ರಾಜ್ಯದ ಚುನಾವಣೆ ಕಣ ಸಿದ್ಧಾಗಿದೆ ಮತ್ತು ನಿನ್ನೆನೇ ಹಲವಾರು ಸರ್ವೆಗಳು ಅವೆಲ್ಲ ಬಂದಿದ್ದಾವೆ. ನಮ್ಗೆ ಆತ್ಮವಿಶ್ವಾಸ ಇದೆ, ಸಂಪೂರ್ಣವಾದ ಬಹುಮತ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತದೆ. ಇನ್ನು 12 ಕ್ಷೇತ್ರ ನಾಡ್ದರಲ್ಲಿನೇ ಒಂದು ತೀರ್ಮಾನ ಆಗ್ತದೆ. ಅವೆಲ್ಲ ಕ್ಷೇತ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಕೇಂದ್ರ ಚುನಾವಣೆಯ ಸಮಿತಿಯವರು ನಾಡ್ದರಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಅವರ ಮನವೊಲಿಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ. ಇವತ್ತಿಗೂ ಕೂಡ ಪ್ರಯತ್ನ ನಡೀತಾ ಇದೆ. ನಾನು ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರೆಲ್ಲ ಬೆಂಗಳೂರಲ್ಲೇ ಇದ್ದರು. ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಅವರು ಜನಸಂಘ ಕಾಲದ ಒಂದು ಮಂಥನ, ಬಿ ಜೆ ಪಿಗೆ ಅತ್ಯಂತ ನಿಷ್ಠವಾಗಿರುವಂಥ ಮಂಥನ. ಕೆಲವರು ಏನು ಪಟ್ಟಿಯಲ್ಲಿದೆ ಆ ಪಟ್ಟಿಯಲ್ಲಿ ಸೇರಿರೋದು ಸರಿಯಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಗೆ ಅತ್ಯಂತ ಅವಶ್ಯಕತೆ ಇರುವಂಥ ಹಿರಿಯ ನಾಯಕರು, ಅವ್ನು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ದೇನೆ. ನಡ್ಡಾ ಅವ್ರಿಗೂ ಕೂಡ ನಿನ್ನೆ ಮಾತಾಡಿದ್ದೇನೆ. ಈಗೂ ಕೂಡ ನಮ್ಮ ಅಧ್ಯಕ್ಷರಿಗೆ ಮತ್ತು ವರಿಷ್ಠರಿಗೆ ಮಾತಾಡುವಂಥ ಸಂಪರ್ಕದಲ್ಲಿ ಮಾಡ್ತಾ ಇದ್ದೇನೆ. ಅವ್ನು ಉಳಿಸ್ಕೊಳ್ಳುವಂಥ ವಿಶ್ವಾಸ ನನಗಿದೆ. ಇಲ್ಲ, ಬೆಂಬಲಿಗರು ನೂರಾರು ಹೇಳ್ತಾರೆ. ನಾವು ಶೆಟ್ಟರು ಭಾಳ ಆತ್ಮೀಯರು ಈ ರಾಜಕಾರಣ ಬರೋಕ್ಕಿಂತ ಮುಂಚಿಂದ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಯಾರೂ ಕೂಡ ನಿರೀಕ್ಷೆ ಮಾಡಬಾರ್ದು. ಅವೆಲ್ಲ ಸುಳ್ಳು ವದಂತಿಗಳು. ಅತ್ಯಂತ ಪ್ರಾಮಾಣಿಕವಾಗಿ ಸರ್ವ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಏನು ಅಲ್ಲ ಮಾಡಲಿ, ಅಲ್ಲ ನಾನು ಅದನ್ನೇ ಅವ್ರು ಏನಿದೆ ದಾಖಲೆ ಕೊಡಲಿ ಅಂತ ನಾನು 3 ದಿವಸದಿಂದನೇ ಹೇಳಿದ್ದೇನೆ. ಮಾಡಲಿ. ಈಗ ಅವರೇ ಅದರಲ್ಲಿ ಕನ್ವಿಕ್ಷನ್ ಆದಂಥವ್ರು, ಅವರಿಗೆ ಆ ಭ್ರಷ್ಟಾಚಾರ ವಿಷಯದಲ್ಲಿ ಕನ್ವಿಕ್ಷನ್ ಆಗಿದೆ. ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅಲ್ಲಿ ಗೊಂದಲ ಇದೆ, ಅದರ ಲಾಭ ಕಾಂಗ್ರೆಸ್ಗೆ ಸಿಗುತ್ತೆ. ಕಾಂಗ್ರೆಸ್ಸಿನ ಶಕ್ತಿ ಇಲ್ಲ ಅಂದಂಗೆ ಆಯ್ತಲ್ಲ. ಕಾಂಗ್ರೆಸ್ಸಿನ ಸ್ವಂತ ಶಕ್ತಿ ಇಲ್ಲ. ಆದರೆ ನಮ್ಮಲ್ಲಿ ಯಾವ ಗೊಂದಲನೂ ಇರೋದಿಲ್ಲ. ಇನ್ನು 2-3 ದಿವಸದಲ್ಲಿ ಎಲ್ಲ ತಿಳಿ ಆಗ್ತದೆ. ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೀವಿ. ಯಾವಾಗಲೂ ಚುನಾವಣೆ ಅಂದರೆ ಒಂದು ಸವಾಲು ರೀ. ನನ್ನ ಮೊದಲನೇ ಚುನಾವಣೆಯಿಂದ ಹಿಡಿದು ಇಲ್ಲಿವರೆಗೂ ಎಲ್ಲವೂ ಸವಾಲು. ಇಲ್ಲಿ ಚುನಾವಣೆ ಅಂತ ಯಾಕೆ ಕರಿಬೇಕು? ಹಲವಾರು ಪತ್ರಕರ್ತರು ಬರೆದಿದ್ರು ನಾನು ಸೋತು ಹೋಗ್ಬಿಟ್ಟೆ ಅಂತಂದು 2008ರಲ್ಲಿ. ನನ್ನ ಆತ್ಮೀಯ ಸ್ನೇಹಿತರೆ ಅವರು, ದೇ ಹ್ಯಾಡ್ ರಿಟರ್ನ್ ಮೀ ಆಫ್. ನಾನು ಮೊದಲನೇ ಬಾರಿ ವಿಧಾನ ಪರಿಷತ್ತಿಗೆ ನಿಂತಾಗ ಸನ್ ಹ್ಯಾಸ್ ಡೌನ್ ಆನ್ ಬೊಮ್ಮಾಯಿ ಅಂತ ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬರೆದಿದ್ರು. ಅವೆಲ್ಲ ಸುಳ್ಳಾಗಿದೆ. ಇದು ಕೂಡ ಸುಳ್ಳಾಗಿದೆ.